ಹಾಯ್ ಹಲೋ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ನೋಡ್ತಿರ್ಬೋದು, ನಾವು ಇವತ್ತಿದ್ದೀವಿ ಪಣಂಬೂರು ನಂದನೇಶ್ವರ ಟೆಂಪಲ್ ಹತ್ರ. ಇವತ್ತಿನ ನಮ್ಮ ಪಯಣ ಸೌತರ್ಕ ಮಹಾಗಣಪತಿ. ಇವತ್ತು ನಮ್ಮೊಟ್ಟಿಗಿದ್ದಾರೆ ವೀರೇಶ್ ಅವರು. ಅವರದ್ದು ಆ್ಯಕ್ಸಸ್, ನಮ್ಮದು ನೋಡ್ತಿರ್ಬೋದು ಆ್ಯಕ್ಟಿವಾ. ಹಾಗೆ ಹೊರಟಿದ್ದೇವೆ ಇವತ್ತು ಬೆಳಿಗ್ಗೆ. ಟೈಮ್ ಎಷ್ಟಾಯಿತು ವೀರೇಶ್ ಅವರೇ? 7:30 ಆಯಿತು. 7:30 ಆಯಿತು. ಸ್ವಲ್ಪ ಲೇಟ್ ಆಯಿತು, ಆದರೆ ಹೋಗಬೇಕು. ಚೆನ್ನಾಗಿದೆ. ಆದರೆ ಮಳೆ ಉಂಟು ಸ್ನೇಹಿತರೆ, ತುಂಬ ಜೋರು ಮಳೆ ಉಂಟು. ಹೊರಡುವ, ಮುಂದೆ ಸಿಗುವ ನೀವು. ಓಕೆ, ನೋಡ್ತಿರ್ಬೋದು ವೆದರ್, ಟೆಂಪಲ್. ಮುಂದೆ ಸಿಗೋದು ಸ್ನೇಹಿತರೆ ನೋಡ್ತಿರ್ಬೋದು, ರೀಚ್ ಆಗಿದ್ದೇವೆ. ಒಂದು 3 hours ತೊಗೊಂಡಿದ್ದೇವೆ. ರೋಡ್ ಸರಿ ಇರಲಿಲ್ಲ, ಕಂಟಿನ್ಯೂಸು ಅಲ್ಲಲ್ಲಿ ಹಳ್ಳ ಗುಂಡಿ, ಮಳೆ ಬರ್ತಾಯಿತ್ತು. ಅಷ್ಟು ರೈನ್ಕೋಟು ಹೆಲ್ಮೆಟ್ ಎಲ್ಲ ಸೇಫ್ಟಿಯಿಂದ ಬಂದರೂ ರೈನ್ಕೋಟ್ ಒಳಗಡೆ ನೀರಾಗಿ ಸ್ವಲ್ಪ ಶರ್ಟ್ ಎಲ್ಲ ಚಂಡಿಯಾಗಿ ಸ್ನೇಹಿತರೆ ನೋಡ್ತಿರ್ಬೋದು. ಜನ ರಶ್ ಇದ್ದಾರೆ, ತುಂಬ ಜನ ಇದ್ದಾರೆ ನೋಡ್ತಿರ್ಬೋದು. ತುಂಬ ಮಳೆ ಇತ್ತಲ್ಲ, ಕಂಡಪಡೆ ಮಳೆ ಮಾರ. ನೋಡ್ತಾ ಇರ್ಬೋದು, ಅದು ಗಣೇಶನ ವಿಗ್ರಹ ಇಲ್ಲಿ. ಫೋಟೋ ಗಿಟ ವೀಡಿಯೋ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಆದರೆ ಅಲ್ಲಿ ಎದುರುಗಡೆ ಮಾಡೋಂಗಿಲ್ಲ. ಅದೇ ಜನ ತುಂಬ ಇದ್ದಾರೆ. ಆಗದಿಂದ ಮಳೆ ಬರ್ತೈತೆ, ಈಗ ನಿಂತ್ಕೊಳ್ಳಿ ಸ್ನೇಹಿತರೆ ನೋಡ್ತಿರ್ಬೋದು. ಸ್ನೇಹಿತರೆ ಪೂಜೆ ಮಾಡ್ತಾ ಇದ್ದಾರೆ, ದರ್ಶನ ಮಾಡ್ಕೊಳ್ಳಿ. ಹಾಗೆ ಸುತ್ತ ಕೇವಲದ ವತಿಯಿಂದ ನಡೆಸಲ್ಪಡುವ ಗೋಶಾಲೆಗೆ ದೇಣಿಗೆ ಅಥವಾ ಗೋಗ್ರಾಸ ನೀಡಲಿಚ್ಛಿಸುವ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ವಿಚಾರಣೆಯನ್ನ ಮಾಡಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದೇವಳದ ವತಿಯಿಂದ ನಡೆಸಲ್ಪಡುವ ಏನಿಲ್ಲ, ದೇಣಿಗೆ ಅಥವಾ ಗೋಗ್ರಾಸ ನೀಡಲಿಚ್ಛಿಸುವ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ವಿಚಾರಣೆಯನ್ನ ಮಾಡಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಭಕ್ತರು ದೇವರಿಗೆ ಅಥವಾ ಕಾಣಿಕೆ ಹಣವನ್ನು ಕಾಣಿಕೆ ಮಂಡಿಯಲ್ಲಿ ಸಮರ್ಪಿಸಬೇಕಾಗಿ ವಿನಂತಿ. ಏನಿಲ್ಲ, ಇಲ್ಲಿ ದೇವರ ದರ್ಶನ ಎಲ್ಲ ಆಯಿತು, ಇನ್ನೇನಿಲ್ಲ. ಇಲ್ಲಿಂದ ಹೊರಡೋದು. ಹಾಗೆ ಇಲ್ಲಿಗೆ ವಿಡಿಯೋ ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಇನ್ನು ಹೊರಡೋದು ಇಲ್ಲಿಂದ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ.